Hello my dear students, ಎಲ್ಲರಿಗೂ ಹೊಸ ಒಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಡಿಸ್ಕಸ್ ಮಾಡೋದು ICSI ಕಂಪನಿ ಸೆಕ್ರೆಟರಿನ ಪ್ರೀ ಎಕ್ಸಾಮಿನೇಷನ್ ಬಗ್ಗೆ. ನಮಗೆ ಗೊತ್ತಿದೆ CS ಎಕ್ಸಿಕ್ಯೂಟಿವ್ ಅಥವಾ CS ಪ್ರೊಫೆಷನಲ್ ಎಕ್ಸಾಮಿನೇಷನ್ ಬರೆಯೋದಕ್ಕಿಂತ ಮುಂಚೆ ನೀವು ಮ್ಯಾಂಡೇಟರಿ ಆಗಿ ಈ ಒಂದು ಎಕ್ಸಾಮಿನೇಷನ್ ಬರೀಬೇಕು. ಈಗ ಸ್ವಿಚ್ ಓವರ್ ಮಾಡಿದ ನಂತರ ಆ ಲಿಂಕ್ ಎಲ್ಲ ಸ್ವಲ್ಪ ಬ್ರೇಕ್ ಆಗಿದೆ. ನೀವು ಲಾಗಿನ್ ಮಾಡುವಾಗ ನಿಮಗೆ ಆ ಒಂದು ಕಾನ್ಸೆಪ್ಟ್ ಸಿಗಲ್ಲ. ಸೊ ಅದು ಎಲ್ಲಿ ಹೋಗಬೇಕು, ನಾವು ಯಾವ ರೀತಿ ರೆಕ್ಟಿಫೈ ಮಾಡಬೇಕು ಅಂತ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ A to Z ಮತ್ತು ಯಾವ ರೀತಿ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ, ನೆಗೆಟಿವ್ ಮಾರ್ಕಿಂಗ್ ಇದೆಯಾ, ಎಷ್ಟು ಮಾರ್ಕ್ ನಾವು ಬರೀಬೇಕು, ಇದೆಲ್ಲ ಡೀಟೇಲ್ಸ್ ಈ ಒಂದು ವಿಡಿಯೋ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಲೆಟ್ಸ್ ಸ್ಟಾರ್ಟ್ ಅ ವಿಡಿಯೋ. ಫಸ್ಟ್ ಆಫ್ ಆಲ್ ನಾವು ಹೋಗಬೇಕಾದ ವೆಬ್ಸೈಟ್ ಅಂತ ಹೇಳೋದು ದಿಸ್ ಒನ್. ನಿಮಗೆ ಈ ಲಿಂಕ್ ಈ ಒಂದು PDF ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ನಿಮಗೆ ಜಸ್ಟ್ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ನೋಡ್ಬೋದು. ಸೊ ಇಲ್ಲಿ ನೋಡುವಾಗ ಅಥವಾ ನಿಮಗೆ ಇಲ್ಲಿ ಹೋಗ್ಬೋದು ಇ ಲರ್ನಿಂಗ್ ಅಂತೇಳಿ ಒಂದು ವೆಬ್ಸೈಟ್ ಒಂದು ಯಾವುದು ICSI.edu. ಜಸ್ಟ್ ಕ್ಲಿಕ್ ಮಾಡುವಾಗ ನಿಮಗೆ ಆಪ್ಷನ್ಸ್ ಬರುತ್ತೆ. ಅಲ್ಲಿ ಬರುವಾಗ ಇ ಲರ್ನಿಂಗ್ ಒಂದು ಆಪ್ಷನ್ ಇರುತ್ತೆ. ಇ ಲರ್ನಿಂಗ್ ನೇರ ಹೋಗಬೇಕು. ಇ ಲರ್ನಿಂಗ್ ಕ್ಲಿಕ್ ಮಾಡುವಾಗ ನಿಮಗೆ ಇಷ್ಟು ಆಪ್ಷನ್ಸ್ ಬರುತ್ತೆ. ನಾವೀಗ ಡಿಸ್ಕಸ್ ಮಾಡೋದು ಪ್ರೀ ಎಕ್ಸಾಮಿನೇಷನ್ ಬಗ್ಗೆ. ನಿಮಗೆ EDP ಬಗ್ಗೆ ಅದೇ ರೀತಿಯಲ್ಲಿ ODOP ನೀವು ಮಾಡಿಲ್ಲ ಅಂದರೆ ಅದರ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇನ್ ಕ್ಲಾರಿಫಿಕೇಷನ್ಸ್ ಇದೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ನೆಕ್ಸ್ಟ್ ಈಗ ಜಸ್ಟ್ ಪ್ರೀ ಎಕ್ಸಾಮಿನೇಷನ್ ಬಗ್ಗೆ ಮಾತ್ರ ನೋಡುವ. ಸೊ ಇಲ್ಲಿ ಕ್ಲಿಕ್ ಮಾಡುವಾಗ ತುಂಬ ಆಪ್ಷನ್ಸ್ ಬರುತ್ತೆ. ನಾವೀಗ ಡಿಸ್ಕಸ್ ಮಾಡುವ ಈ ಒಂದು ಗೈಡ್ಲೈನ್ಸ್ ಇದೆಯಲ್ಲ, ಈ ಗೈಡ್ಲೈನ್ಸ್ ಕಂಪ್ಲೀಟ್ಲಿ PDF ಥರ ಅಲ್ಲೂ ಕೊಟ್ಟಿದ್ದಾರೆ. ಹೇಗೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಸೊ ಇಲ್ಲಿ ಎಕ್ಸಿಕ್ಯೂಟಿವ್ ಆದರೆ ಎಕ್ಸಿಕ್ಯೂಟಿವ್ ಸೆಲೆಕ್ಟ್ ಮಾಡಿ, ಪ್ರೊಫೆಷನಲ್ ಆದರೆ ಪ್ರೊಫೆಷನಲ್ ಸೆಲೆಕ್ಟ್. ಈಗ ನಮಗೆ ಎಕ್ಸಿಕ್ಯೂಟಿವ್ ನೋಡುವ. ಈಗ ಎಕ್ಸಿಕ್ಯೂಟಿವ್ ನೀವು ಕ್ಲಿಕ್ ಮಾಡಿದ್ದೀರಾ. ಕ್ಲಿಕ್ ಮಾಡುವಾಗ ನಿಮಗೆ ಎರಡು ಆಪ್ಷನ್ಸ್ ಬರುತ್ತೆ. ನಮ್ಗೆ ಗೊತ್ತುಂಟು ಮಾಡ್ಯೂಲ್ ನಂಬರ್ 1 ಇದೆ, ಮಾಡ್ಯೂಲ್ ನಂಬರ್ 2 ಇದೆ. ಇಲ್ಲಿ ನೀವು ಹೊಸ ಸಿಲೆಬಸ್ ಆದರೆ ನಿಮಗೆ ಬೇರೆ ಒಂದು ಕಾನ್ಸೆಪ್ಟ್ ಇದೆ. ಸೊ ದಟ್ ಒನ್ ದಿಸ್ ಒನ್. ಓಕೆ, ಕ್ಲಿಯರಾ? ಇಲ್ಲಿ ನಿಮಗೆ ಮಾಡ್ಯೂಲ್ ಚೇಂಜ್ ಸ್ವಿಚ್ ಓವರ್ ಮಾಡಿದವ್ರಿಗೆ ಇಲ್ಲಿ ನೋಡಿ ಎಕ್ಸಿಕ್ಯೂಟಿವ್ ಗ್ರೂಪ್ ನಂಬರ್ 1ಗೆ ಸಪ್ರೇಟ್ ಒಂದು ಲಿಂಕ್ ಕೊಟ್ಟಿದ್ದಾರೆ, ಗ್ರೂಪ್ ನಂಬರ್ 2ಗೆ ಸಪ್ರೇಟ್ ಲಿಂಕ್ ಕೊಟ್ಟಿದ್ದಾರೆ, ಪ್ರೊಫೆಷನಲ್ಗೂ ಸೇಮ್ ಗ್ರೂಪ್ ನಂಬರ್ 1ಗೂ ಗ್ರೂಪ್ ನಂಬರ್ 2ಗೂ ಸಪ್ರೇಟ್ ಲಿಂಕ್ ಕೊಟ್ಟಿದ್ದಾರೆ. ಸೊ ಇದು 2022. ಓಕೆ, ಈ ಒಂದು PDF ಅನ್ನು ಅಟ್ಯಾಚ್ ಮಾಡ್ತೀನಿ. ಸೊ ಅಲ್ಲಿ ಸ್ವಿಚ್ ಓವರ್ ಮಾಡಿದ ನಂತರ ನಿಮಗೆ ಅಲ್ಲಿ ಲಿಂಕ್ ಸಿಗಲ್ಲ. ಸೊ ಡೈರೆಕ್ಟ್ಲಿ ನೀವು ಈ ಲಿಂಕಿಗೆ ಕ್ಲಿಕ್ ಮಾಡಿ ಎಕ್ಸಾಮಿನೇಷನ್ ಬರೀರಿ. ಓಕೆ, ಕ್ಲಿಯರ್ ಅಲ್ಲ ಮಕ್ಕಳೇ? ನೆಕ್ಸ್ಟ್ ಈಗ ಓಕೆ ನೀವು ಕ್ಲಿಕ್ ಮಾಡಿದ್ದೀರಾ. ಸೊ ಆ ಥರನೂ ಹೋದ್ರು ಈ ಥರನೂ ಹೋದ್ರು ನಿಮಗೆ ಸೇಮ್ ವೆಬ್ಸೈಟಿಗೆ ಬರ್ತೀರಾ. ನೀವು ಈ ಒಂದು ಡ್ಯಾಶ್ ಬೋರ್ಡಿಗೆ ಬರ್ತೀರಾ. ಇಲ್ಲಿ ನೀವು ಲಾಗಿನ್ ID ಪಾಸ್ವರ್ಡ್. ಸರ್ ಲಾಗಿನ್ ID ಪಾಸ್ವರ್ಡ್ ಏನು ಸರ್? ನಿಮಗೊಂದು ರಿಜಿಸ್ಟ್ರೇಷನ್ ನಂಬರ್ ಇದೆಯಲ್ಲ, ರಿಜಿಸ್ಟ್ರೇಷನ್ ನಂಬರ್ ಈ ಥರದ್ದು ರಿಜಿಸ್ಟ್ರೇಷನ್ ನಂಬರ್ ಇದೆಯಲ್ಲ, ಇಲ್ಲಿದು ಸ್ಲ್ಯಾಶ್ ಇದೆಯಲ್ಲ, ಸ್ಲ್ಯಾಶ್ ತೆಗೆದು @ICSI.edu ಈ ಥರ ನೋಡುವಾಗ ಈ ಥರ ನೀವು ಎಂಟರ್ ಮಾಡಿ. ನೀವು ಫಸ್ಟ್ ಟೈಮ್ ಯೂಸರ್ ಆದರೆ ದಿಸ್ ಒನ್ ಲರ್ನ್ ಎಟ್ 1 2 3 4 ಲರ್ನ್ ಎಟ್ 1 2 3 4 ನೀವು ಮಾಡಬೇಕು. ಓಕೆ, ಸೊ ಲರ್ನ್ ಎಟ್ 1 2 4 ಆಲ್ರೆಡಿ ನಾನು ಲಾಗಿನ್ ಮಾಡಿದ್ದೀನಿ ಅಂತ ಮರ್ತೋದು ಸರ್. ಮರ್ತೋದ್ರೆ ನಿಮಗೆ ಆಪ್ಷನ್ ಇದೆ ದಿಸ್ ಒನ್. ದೆನ್ ಯು ಕ್ಯಾನ್ ಎಂಟರ್ ದ ನ್ಯೂಸ್ ಪಾಸ್ವರ್ಡ್ ಆ್ಯಂಡ್ ರೀಸೆಟ್ ಪಾಸ್ವರ್ಡ್ ನಿಮಗೆ ಮಾಡ್ಬೋದು. ನಿಮಗೆ ಮರ್ತೋದ್ರೆ ಇಲ್ಲಿ ನೋಡಿ OTP ಸೆಕ್ಷನ್ಸ್ ಅಲ್ಲ, ನಿಮ್ಮ ರೀಸೆಟ್ ಪಾಸ್ವರ್ಡ್ ರೀಸೆಟ್ ಮಾಡಲಿಕ್ಕೆ ಲಿಂಕ್ ನಿಮ್ಮದು ಅಫಿಷಿಯಲ್ ಇಮೇಲ್ ಐಡಿಗೆ ಬರುತ್ತೆ. ಇನ್ನೊಂದು ಇಮೇಲ್ ID ಹೋದರೆ ನಿಮಗೆ ಇಮೇಲ್ ID ನಿಮ್ಮದು ಅಪ್ಡೇಟ್ ಮಾಡ್ಬೋದು. ಯಾಕಂದರೆ ಪಾಸ್ವರ್ಡ್ ನೀವು ಫಾರ್ಗೊಟ್ ಮಾಡ್ಕೊಂಡು ನಿಮಗೆ ಅಪ್ಡೇಟ್ ಮಾಡ್ಬೋದು. ಆದರೆ ನಿಮಗೆ ಗೊತ್ತಿರುವ ಇಮೇಲ್ ID ಜಸ್ಟ್ ಮೇಂಟೈನ್ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆಯಾ? ಸೊ ಇದು ಕೊಟ್ಟಿದ್ದೀರಾ. ಕೊಟ್ಟಾದ್ಮೇಲೆ ನೀವೇನು ಮಾಡ್ತೀರಾ, ಲಾಗಿನ್ ಆಗ್ತೀರಾ. ಲಾಗಿನ್ ಆದಮೇಲೆ ನೀವು ಫಸ್ಟ್ ಟೈಮ್ ಆದರೆ ನಿಮಗೆ ನ್ಯೂ ಪಾಸ್ವರ್ಡ್ ಎಂಟರ್ ಮಾಡ್ಬೋದು. ಎಲ್ಲಾದರೂ ಬರೆದಿಟ್ಕೊಳ್ಳಿ ಅಥವಾ ನೀವು ಕ್ರೋಮಲ್ಲಿ ಸೇವ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಟೆಕ್ನಿಕಲ್ ಸ್ವಲ್ಪ ರಿಕ್ವೈರ್ಮೆಂಟ್ಸ್ ಇದೆ. ಇದು ಹೇಳೋದು ಅಂತ ಹೇಳಿದರೆ ಲಾಗಿನ್ ಆದಮೇಲೆ ನೀವು ಅದನ್ನು ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡಬೇಕು. ಅದರ ಮೇಲೆ ಲಾಸ್ಟ್ ನೋಡುವ ಯಾವ ಥರ ಸಿಸ್ಟಮ್ ಇಂಟರ್ನೆಟ್ ಸ್ಪೀಡ್ 4 MB/s ಇರಬೇಕು. ನೆಕ್ಸ್ಟ್ ಗೂಗಲ್ ಕ್ರೋಮ್ ಅಥವಾ ಮೊಜಿಲ್ಲಾ ಫೈರ್ಫಾಕ್ಸ್ ಯೂಸ್ ಮಾಡ್ಬೋದು. ದಿಸ್ ಒನ್ ಸ್ಕ್ರೀನ್ ರೆಸಲ್ಯೂಷನ್ ಇಸ್ ಬರುತ್ತೆ. ವಿಡ್ತ್ ಆ್ಯಂಡ್ ಕ್ಯಾಚ್ ಎಲ್ಲ ನೀವು ಕ್ಲೀನ್ ಮಾಡಬೇಕು. ಮೆಮರಿ ಎಲ್ಲ ಸ್ವಲ್ಪ ಸ್ಪೀಡ್ ಸ್ವಲ್ಪ ವೈಫೈ ಕನೆಕ್ಷನ್ಸ್ ಎಲ್ಲ ಇರೋ ಜಾಗದಲ್ಲಿ ಮಾಡಿ. ರೆಕಮೆಂಡ್ ಮಾಡೋದು ಟೆಕ್ನಿಕಲ್ ಇಶ್ಯೂಸ್ ಬರದ ಥರ ಇರಬೇಕಾದ್ರೆ ನೀವು ಒಂದು ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪಲ್ಲಿ ನೀವು ಬರೀಬೇಕು. ನಿಮಗೆ ಮೊಬೈಲ್ ಬರೀಬೋದು, ತೊಂದರೆ ಏನಿಲ್ಲ. ಆದರೆ ಸ್ವಲ್ಪ ಕೂಡ ICSI ಪ್ರಿಫರ್ ಮಾಡೋದು. ಟೆಕ್ನಿಕಲ್ ಎರರ್ಸ್ ಎಲ್ಲ ಬರಲಿಕ್ಕೆ ಚಾನ್ಸ್ ಕಮ್ಮಿ ಇರೋದು ಮೊಬೈಲಲ್ಲಿ. ಯಾಕಂತ ಹೇಳಿದರೆ ಮೊಬೈಲ್ ಒಂದು ಆ್ಯಪ್ ಕೂಡ ಇದೆ, ಆ್ಯಪಲ್ಲಿ ಹೋಗಿ ಬರೀಬೇಡಿ ದಯವಿಟ್ಟು. ಇಲ್ಲಿ ಹೇಳಿದ್ದಾರೆ ನೀವು ಮೊಬೈಲಲ್ಲಿ ಬರೀಬಾರ್ದು. ಪ್ಲೀಸ್ ಡು ನಾಟ್ ಟೇಕ್ ಎನಿ ಅಸೆಸ್ಮೆಂಟ್ examination on MTOP applications. That is just an application to view your certificate and all. It is better you can go through the link and write the examination. Okay, next guidelines for the pre-examination. ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ. ಇದು ಇಸ್ ಮ್ಯಾಂಡೇಟರಿ. ನೀವು ಎಕ್ಸಾಮಿನೇಷನ್ ರಿಜಿಸ್ಟರ್ ಮಾಡೋದಕ್ಕಿಂತ ಮುಂಚೆ, ಈಗ ಡಿಸೆಂಬರ್ ಎಕ್ಸಾಮಿನೇಷನ್ ಅದರ ಡೇಟ್ ಅಂತ ಹೇಳೋದು ಸೆಪ್ಟೆಂಬರ್ 25th ಒಳಗಡೆ ರಿಜಿಸ್ಟ್ರೇಷನ್ ನೀವು ಮಾಡಬೇಕು. October 10th ತನಕ ಇದೆ ವಿತ್ ಲೇಟ್ ಫೀ 250 rupees ಇದೆ. ಸೊ ನಿಮಗೆ ಎಕ್ಸಿಕ್ಯೂಟಿವ್ ಇದು CSET ಎಂಬ ಹೇಳೋ ಫಸ್ಟ್ ಲೆವೆಲ್ ಇದೆಯಲ್ಲ CSET, ಅದಕ್ಕೆ ಇದು ಅಪ್ಲಿಕೇಬಲ್ ಅಲ್ಲ.
ಇದು ಡೈರೆಕ್ಟ್ ಎಂಟ್ರಿ ಬರ್ತವರು ಬರೀಬೇಕು, ಒಂದ್ಸಲ CSET ಬಂದವರು ಬರೀಬೇಕು, ಅಥವಾ CA CMEd ಬಂದು ಡೈರೆಕ್ಟ್ ಎಂಟ್ರಿ ಬರೆಯೋರು ಈ ಒಂದು ಎಕ್ಸಾಮಿನೇಷನ್ ಖಂಡಿತವಾಗಿ ಬರೀಲೇಬೇಕು. ಸಿಂಪಲ್ ಎಕ್ಸಾಮಿನೇಷನ್, ಡಿಫಿಕಲ್ಟೀಸ್ ಏನಿಲ್ಲ. ಸೊ ಇಲ್ಲಿ ನೋಡುವ, ದ ಟೆಸ್ಟ್ ವಿಲ್ ಬಿ ಕಂಡಕ್ಟೆಡ್ ಇನ್ ದ ಆನ್ಲೈನ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್. ನೀವು ಮನೆಯಲ್ಲಿ ಎಲ್ಲಿ ಇದ್ದೀರಾ ಅಲ್ಲಿ ನಿಮಗೆ ಬರೀಬೋದು. MCQ ಟೈಪ್ ವಿತ್ ನೆಗೆಟಿವ್ ಮಾರ್ಕಿಂಗ್ 0.25%. ಸೇಮ್ ಆಸ್ ನೀವು ಯಾವ ಥರ ಎಕ್ಸಿಕ್ಯೂಟಿವ್ ಬರೀತೀರಾ ಅದೇ ಥರ ಒಂದೊಂದು ತಪ್ಪುತ್ತರಕ್ಕೂ 0.25% ನೆಗೆಟಿವ್ ಮಾರ್ಕಿಂಗ್ ಇದೆ. ಆ್ಯಂಡ್ ಇಟ್ ಈಸ್ ಫಾರ್ 100 marks, 50 questions. ಈಚ್ ಕ್ವಶನ್ಸ್ ಕ್ಯಾರೀಸ್ 2 marks ಆ್ಯಂಡ್ 1 hour. ಈಸಿಯಾಗಿ ಬರೀಬೋದು ಸರ್. 1 ಗಂಟೆಯಲ್ಲಿ 100 ಮಾರ್ಕ್ ಇದು, ನಾವು 3 ಗಂಟೆಯಲ್ಲಿ ದಿಸ್ ಆನ್ಲೈನ್ ಎಕ್ಸಾಮಿನೇಷನ್. ಸಿಂಪಲ್ ಸರ್. ಕಾಪಿ ಹೊಡಿಬೋದಾ ಸರ್? ಕಾಪಿ ಹೊಡಿಬೋದಾ ಅಂತ ಹೇಳಿದರೆ ಕಾಪಿ ಹೊಡಿಲಿಕ್ಕಿಲ್ಲ ಯಾವುದೇ ಎಕ್ಸಾಮಿನೇಷನಲ್ಲಿ. ಆದರೆ ನಿಮಗೆ ಫಾರ್ ಎಕ್ಸಾಂಪಲ್ ನಿಮಗೆ ಲಾಸ್ಟ್ ನಿಮಗೆ ಟೈಮ್ ಇಲ್ಲ ಅಂತ ಹೇಳಿದರೆ ನಿಮಗೆ ಬೇಕಾದ್ರೆ ನೋಡಿ ಬರೀಬೋದು. ಇಟ್ಸ್ ಆಪ್ಷನ್ ಓನ್ಲಿ. ಯಾಕಂದರೆ ಈ ಎಕ್ಸಾಮಿನೇಷನ್ ನೀವು ಪಾಸ್ ಆದರೂ ಫೇಲ್ ಆದರೂ ಫೇಲ್ ಆಗಲಿಕ್ಕಾಗಲ್ಲ. ಪಾಸ್ ಆದರೂ ನಿಮಗೆ ಯಾವುದೇ ರೀತಿಯಲ್ಲಿ ಅದು ನಾನು ಪ್ರೀ ಎಕ್ಸಾಮಿನೇಷನ್ ಪಾಸ್ ಆಗಿದ್ದೀನಿ, ಎಕ್ಸಿಕ್ಯೂಟಿವ್ ಖಂಡಿತ ಪಾಸ್ ಆಗ್ತೀನಿ ಅಂತ ಹೇಳಿದರೆ ದಟ್ ಈಸ್ ಎಂಟೈರ್ ಡಿಫ್ರೆಂಟ್ ಕಾನ್ಸೆಪ್ಟ್. ಇಲ್ಲಿ ಸ್ವಲ್ಪ ಈಸಿ ಕ್ವಶನ್ಸ್, ಪ್ರೀ ಫಿಕ್ಸ್ಡ್ ಕ್ವಶನ್ಸ್ ಕೊಡ್ತಾರೆ, ಯಾವುದೇ ಅಪ್ಡೇಟ್ ಏನಿಲ್ಲದೆ. ಆದರೆ ಅಲ್ಲಿ ಎಕ್ಸಿಕ್ಯೂಟಿವ್ ನಿಮಗೆ ಎಕ್ಸಾಮಿನೇಷನ್ ಗೊತ್ತಿದೆ ಯಾವ ಥರ ಬರುತ್ತೆ ಪಾಸಿಂಗ್ ಪರ್ಸೆಂಟೇಜ್ ಎಲ್ಲ. ನೆಕ್ಸ್ಟ್ ನಿಮಗೆ ಒಂದು ದಿನ 3 ಬಾರಿ ಎಕ್ಸಾಮಿನೇಷನ್ ಬರೀಬೋದು. ಈಚ್ ಎಕ್ಸಾಮಿನೇಷನ್ 8 hours, 8 hours, 8 hours ಗ್ಯಾಪ್ 3 times ಬರೀಬೋದು. ಲಾಸ್ಟ್ ದಿನಕ್ಕೆ ಹೋಗಿ ಇಡಬೇಡಿ, ಯಾಕಂತ ಹೇಳಿದರೆ ಟೆಕ್ನಿಕಲ್ ಇಶ್ಯೂಸ್ ಜಾಸ್ತಿ ಬರುತ್ತೆ. ICC ವೆಬ್ಸೈಟಲ್ಲಿ ಎಕ್ಸಾಮ್ ರಿಜಿಸ್ಟ್ರೇಷನು ಸೇಮು, ಪ್ರೀ ಎಕ್ಸಾಮಿನೇಷನ್ ಲಾಸ್ಟ್ ಡೇಟಿಗೂ ಸೇಮ್. ನೆಕ್ಸ್ಟ್, ಎ ಸ್ಟೂಡೆಂಟ್ ಶಾಲ್ ಹ್ಯಾವ್ ಟು ಕ್ವಾಲಿಫೈ ಇನ್ ಆಲ್ ದ ಸಬ್ಜೆಕ್ಟ್. ಈಗ ಮಾಡ್ಯೂಲ್ ಆದರೆ ನೀವು ಎಂಟೈರ್ ಮಾಡ್ಯೂಲ್ ಬರೀತಾ ಇದ್ದರೆ, ಈಗ ಫಾರ್ ಎಕ್ಸಾಂಪಲ್ 4 ಪೇಪರ್ ಇರುವ ಒಂದು ಮಾಡ್ಯೂಲಲ್ಲಿ ನೀವು 3 ಬರೆದ್ರೆ ಯು ಆರ್ ನಾಟ್ ಅಲೌಡ್ ಟು ರಿಜಿಸ್ಟರ್ ದ ಮಾಡ್ಯೂಲ್. ನೀವು ಮಾಡ್ಯೂಲ್ಗೆ ಮಾತ್ರ ನಮಗೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಒಂದೊಂದು ಪೇಪರ್ ನಮಗೆ ಬರೀಬೋದು. ಸೊ ಇಲ್ಲಿ ನೀವು ದ result of the test which student are qualified will remain valid for future examination. For example, ನೀವೀಗ 2024 ಜೂನಿಗೆ ಎಕ್ಸಾಮಿನೇಷನ್ ಬರೆದು ನೀವು ಫೈಲ್ ಆದವರಾದರೆ 2024 ನೀವು ಡಿಸೆಂಬರಿಗೆ ಎಕ್ಸಾಮಿನೇಷನ್ ಬರೆಯುವಾಗ ಮತ್ತೊಂದು ಬಾರಿ ಪ್ರೀ ಎಕ್ಸಾಮಿನೇಷನ್ ಬರೀಬೇಕಂತಿಲ್ಲ. ನಿಮ್ಮದು ರಿಜಿಸ್ಟ್ರೇಷನ್ ವ್ಯಾಲಿಡಿಟಿ ಎಷ್ಟಿದೆ ಅಷ್ಟೇ ವ್ಯಾಲಿಡ್ ನಿಮ್ಮದು ಪ್ರೀ ಎಕ್ಸಾಮಿನೇಷನ್ ಸಿಗುತ್ತೆ. ಒನ್ಸ್ ಇಟ್ ಈಸ್ ರಿಟರ್ನ್ ಇಟ್ ಈಸ್ ಲೈಫ್ ಟೈಮ್ ವ್ಯಾಲಿಡಿಟಿ ಇದೆ. ಓಕೆ, ಇದು 2017 ಸಿಲೆಬಸ್ ಬಗ್ಗೆ ಕೊಟ್ಟಿದ್ದಾರೆ. ಸೊ 2022 ಸಿಲೆಬಸ್ಸಿಗೂ ಸೇಮ್. ಓಕೆ, ಸ್ಟೂಡೆಂಟ್ಸ್ who have not cleared the pre-examination shall not be eligible to enroll for the examination. ಇಲ್ಲಿ ಎಕ್ಸಾಮಿನೇಷನ್ ಅಂತ ಹೇಳೋದು ಮೇನ್ ಎಕ್ಸಾಮಿನೇಷನ್. ಪ್ರೀ ಎಕ್ಸಾಮಿನೇಷನ್ ಆಗಿಲ್ಲ ಅಂದರೆ ಈಗ ಲೇಟ್ ಫೀ ಆದರೂ ಲೇಟ್ ಫೀಗಿಂತ ಲಾಸ್ಟ್ 5 o'clock ತನಕ ಟೈಮ್ ಇರುತ್ತೆ. ಅದ್ರ ಲಾಸ್ಟ್ ಟೈಮ್ ಇಡಬೇಡಿ, ಮತ್ತೆ ಅವರು ಟೈಮ್ ಎಕ್ಸ್ಟೆಂಡ್ ಮಾಡಲ್ಲ, ಯಾಕೆಂದರೆ ತುಂಬ ವರ್ಷ ಆಯಿತು. ಓಕೆ, 9th and 10th ಪಾಯಿಂಟ್ ಹೇಳೋದು, ಈಗ ನೀವು ಎಕ್ಸಾಮಿಷನ್ಸ್ ಏನಾದರೂ ಇದ್ದರೆ ನ್ಯೂ ಸಿಲೆಬಸ್ಸಿಗೂ ಈಗ ನ್ಯೂ ಸಿಲೆಬಸ್ಗೆ ನೋಟ್ ಮಾಡುವಾಗ ನಮಗೆ ಪೇಪರ್ ವೈಸ್ ಎಕ್ಸಾಮ್ಷನ್ ಸಿಗುತ್ತೆ. ಆ ಎಕ್ಸಾಮ್ಷನ್ ಸಿಕ್ಕಿದ ಪೇಪರ್ ಬರೀಬೇಕಂತ ಇಲ್ಲ. ಎಕ್ಸಾಮ್ಷನ್ ಸಿಕ್ಕಿದ ಪೇಪರ್ಸ್ ಇದೆಯಲ್ಲ ಅದು ಮಾತ್ರ ನೀವು ಬರೆದ್ರೆ ಸಾಕು. ಅದು ಯಾವುದೇ ಎಕ್ಸಾಮ್ಷನ್ಸ್ ಅದನ್ನು ನಿಮಗೆ ಚೆಕ್ ಮಾಡ್ಬೋದು. ಏನು ಡೌಟ್ ಕ್ಲಾರಿಫಿಕೇಷನ್ಸ್ ಇದ್ದರೆ ಕೇಳ್ಬೋದು. ಓಕೆನಾ? ನೆಕ್ಸ್ಟ್ ಇದರ ಸ್ಟೆಪ್ ಇದೆ, ಈಸಿಯಾಗಿ ನಿಮಗೆ ಅದು ಅರ್ಥ ಆಗುತ್ತೆ. ಈಗ ನೀವು ಲಾಗಿನ್ ಮಾಡಿದ್ರಲ್ಲ, ಎಲ್ಲಿ ಯಾವ ಸ್ಟೆಪ್ಪಿಂದ ನೋಡಿ, ಈ ಸ್ಟೆಪ್ಪಿಂದ ನಾವು ಲಾಗಿನ್ ಮಾಡ್ತೀವಿ ಕರೆಕ್ಟಾ. ಈ ಸ್ಟೆಪ್ಪಿಂದ ಲಾಗಿನ್ ಮಾಡುವಾಗ ಇದು ಡ್ಯಾಶ್ ಬೋರ್ಡ್ ಬರುತ್ತೆ. ಈ ಡ್ಯಾಶ್ ಬೋರ್ಡಲ್ಲಿ ನಿಮಗೆ ಇಲ್ಲೊಂದು ಆಪ್ಷನ್ ಸಿಗುತ್ತೆ, ದಿಸ್ ಇಸ್ ಅ ಕೋರ್ಸಸ್. ಆ ಕೋರ್ಸಸ್ ಐಕನ್ ಕಲೆಕ್ಟ್ ಮಾಡುವಾಗ ನಿಮಗೆ ಇಲ್ಲಿ ಮೇನ್ ಬಾಕ್ಸಸ್ ಬರುತ್ತೆ, 3 ಬಾಕ್ಸಸ್ ಬರುತ್ತೆ. ಸೊ ಇಲ್ಲಿ ಕೂಡ 3 ಬಾಕ್ಸಸ್ ಬರುತ್ತೆ, ಅದೇ ರೀತಿ ಇಲ್ಲಿ ಬರುತ್ತೆ. ಕೋರ್ಸಸ್ ಕ್ಲಿಕ್ ಮಾಡುವಾಗ ಕರೆಂಟ್ ಕೋರ್ಸಸ್, ಕಂಪ್ಲೀಟೆಡ್ ಕೋರ್ಸಸ್ ಇದೆ, ನೀವು ಒಂದು ಎಕ್ಸಾಮಿನೇಷನ್ ಕಂಪ್ಲೀಟ್ ಮಾಡಿ ಆದಾಗ ಇಲ್ಲಿ ಬರುತ್ತೆ. ಅಪ್ಕಮಿಂಗ್ ಕೋರ್ಸಸ್ ಇದೆ, ಎಕ್ಸ್ಪೈರ್ಡ್ ಇದೆ. ಎಕ್ಸ್ಪೈರ್ಡ್ ನೋಡಬೇಕಂದ್ರೆ ಯಾಕಂತ ಹೇಳಿದ್ರೆ ತುಂಬ ಆನ್ಲೈನ್ ಕೋರ್ಸಸ್ ಇಲ್ಲಿ ಕೊಡ್ತಾ ಇರ್ತಾರೆ. ಸೊ ಇಲ್ಲಿ ನಿಮಗೆ ನಿಮ್ಮ ಯಾವ ಅಸೆಸ್ಮೆಂಟ್ ಮಾಡ್ಯೂಲ್ ಯಾವುದು ಚೆಕ್ ಮಾಡಿ, ಮಾಡ್ಯೂಲ್ 1, 2 ಅಂತ ಇದೆ, ಜಸ್ಟ್ ಒಂದು ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು. ನಿಮಗೆ ನೋಡಿ ಇಲ್ಲಿ 3 ಅಸೆಸ್ಮೆಂಟ್ ಪೆಂಡಿಂಗ್ ಇದೆ, 3 ಅಸೆಸ್ಮೆಂಟ್ ಪೆಂಡಿಂಗ್ ಇದೆ ಅಂತ, ಈ ಮಾಡ್ಯೂಲ್ನ 3 ಪೇಪರ್ಸ್ ಪೆಂಡಿಂಗ್ ಇದೆ ಅಂತ. ಸೊ ಇಲ್ಲಿ ನಾವೇನು ಮಾಡಬೇಕು, ಲಾಂಚ್ ಅಂತೇಳಿ ಕ್ಲಿಕ್ ಮಾಡಬೇಕು. ನಿಮ್ದೆಲ್ಲ ಎಕ್ಸಾಮಿನೇಷನ್ ಆದಮೇಲೆ ಇಲ್ಲಿ 0 ಪೆಂಡಿಂಗ್ ಅಂತ ಬರುತ್ತೆ. ನೆಕ್ಸ್ಟ್ ಲಾಂಚ್ ಅಸೆಸ್ಮೆಂಟ್ ನಿಮಗೆ ಲಾಂಚ್ ಮಾಡಬೇಕು. ಯಾವುದೇ ಸಬ್ಜೆಕ್ಟ್ ನೀವು ಮಾಡ್ಯೂಲ್ ಸೆಲೆಕ್ಟ್ ಮಾಡಿದರೆ ಯಾವ ಮಾಡ್ಯೂಲ್, ಈಗ ಜಸ್ಟ್ ಇದು ಜಸ್ಟ್ ಫೋಟೋ ಮಾತ್ರ, ಯಾವುದೇ ಸಬ್ಜೆಕ್ಟ್ ನೀವು ಸೆಲೆಕ್ಟ್ ಮಾಡಿ ಅದರ ನಂತರ ಅಸೆಸ್ಮೆಂಟ್ ಮಾಡಿ. ಓಕೆ, ಒಂದು ಎಕ್ಸಾಮಿನೇಷನ್ ಫೇಲ್ ಆದರೆ 8 hours ಗ್ಯಾಪ್. ಈಗ ಈ ಎಕ್ಸಾಮಿನೇಷನ್ ಫಸ್ಟ್ ಕಂಪ್ಲೀಟ್ ಮಾಡ್ಬೋದು ಮತ್ತು ಅದು ಮಾಡ್ಬೋದು. ಈಗ ಒಂದು ಎಕ್ಸಾಮಿನೇಷನ್ ಫೇಲ್ ಆದರೆ ನೆಕ್ಸ್ಟ್ 8 hours ಅಂತ, ಕರೆಕ್ಟಾ? ನೆಕ್ಸ್ಟ್ ಅದಾದಮೇಲೆ ಐ ಅಗ್ರಿ ಅಂತೇಳಿ ಕ್ಲಿಕ್ ಮಾಡಿ ಐ ಆಮ್ ರೆಡಿ ಟು ಬಿಗಿನ್ ದ ಎಕ್ಸಾಮಿನೇಷನ್ ಕ್ಲಿಕ್ ಮಾಡಬೇಕು. ಇಲ್ಲಿ ಯು ಹ್ಯಾವ್ ನಾಟ್ ವಿಸಿಟೆಡ್ ದ ಆಪ್ಷನ್ಸ್ ಕ್ವಶನ್ಸ್ ಏಟ್, ಅದು ವೈಟಲ್ಲಿ ಇರುತ್ತೆ. ಆನ್ಸರ್ ಮಾಡೋದು ರೆಡ್ಡಲ್ಲಿ ಇರುತ್ತೆ, ನೀವು ಆನ್ಸರ್ ಮಾಡೋದು ಗ್ರೀನಲ್ಲಿ ಇರುತ್ತೆ. ಸೊ ಇದು ಮಾತ್ರ ಏನು ಅವರು ಕ್ಯಾಲ್ಕುಲೇಷನ್ಗೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತಾರೆ, ಬೇರೆ ಯಾವುದು ಕ್ಯಾಲ್ಕುಲೇಟ್ ಮಾಡಲ್ಲ. ಆಗಲೇ ನಿಮಗೆ ರಿಸಲ್ಟ್ ಬರುತ್ತೆ. ಆ್ಯಂಡ್ ಯು ಹ್ಯಾವ್ ನಾಟ್ ಆನ್ಸರ್ಡ್ ಎ ಕ್ವಶನ್ ಬಟ್ ಯು ಹ್ಯಾವ್ ಮಾರ್ಕ್ ಫಾರ್ ದ ಕ್ವಶನ್ ಫಾರ್ ರಿವ್ಯೂ. ಕ್ವಶನ್ ರಿವ್ಯೂಗೆ ಹಾಕಿದರೆ ಈ ಥರ ಬರುತ್ತೆ. ಆ್ಯಂಡ್ ದ ಕ್ವಶನ್ಸ್ ಮಾರ್ಕ್ ಫಾರ್ ರಿವ್ಯೂ ವಿಲ್ ಬಿ ಕನ್ಸಿಡರ್ ಫಾರ್ ಇವ್ಯಾಲ್ಯುವೇಷನ್. ನೆಕ್ಸ್ಟ್ ಈಗ ಮಾರ್ಕ್ ಫಾರ್ ರಿವ್ಯೂಗೆ ಯಾವುದೇ ರೀತಿಯಲ್ಲಿ ಏನು ಮಾರ್ಕ್ ಅವ್ರು ಕೊಡಲ್ಲ ಇವ್ಯಾಲ್ಯುವೇಷನ್ಗೆ, ಯಾಕಂದರೆ ನೀವು ಇದು ಫೈನಲ್ ಗ್ರೀನ್ ಫೈನಲ್ಗೆ ಮಾತ್ರ ಕೊಡ್ತಾರೆ, ಆಯಿತಾ? ಅದಾದಮೇಲೆ ಏನು ಮಾಡಬೇಕು ನಾವು, ಡೈರೆಕ್ಟ್ ಇದು ಜಸ್ಟ್ ಆನ್ಸರ್ ಯಾವ ಥರ ಬರುತ್ತೆ, ಕ್ವಶನ್ ನಂಬರ್ 1, 2 ನಿಮಗೆ ಚೇಂಜ್ ಮಾಡ್ಬೋದು. ಡೈರೆಕ್ಟಾಗಿ 10 ಹೋಗ್ಬೋದು, ಡೈರೆಕ್ಟ್ 15 ಹೋಗ್ಬೋದು, ಅದು ಯಾವುದೇ ರೀತಿ ನೀವು CSET ಎಕ್ಸಾಮ್ ಬರ್ದಿರ್ತೀರಾ
CSET ಎಕ್ಸಾಮ್ ಮಾಕ್ ಟೆಸ್ಟ್ ಮತ್ತು ಒರಿಜಿನಲ್ ಎಕ್ಸಾಮ್ ಎಲ್ಲ ಬರ್ದಿರ್ತಾರಲ್ಲ, ಸೇಮ್ ಅದೇ ಕಾನ್ಸೆಪ್ಟ್, ಯಾವುದೇ ರೀತಿ ಡಿಫ್ರೆನ್ಸ್ ಏನಿಲ್ಲ. ಸೊ ನೆಕ್ಸ್ಟ್ ಒನ್ ಏನು ಮಾಡಬೇಕು, ಲಾಸ್ಟ್ ನಿಮ್ಮದು ಸೇವ್ ಆ್ಯಂಡ್ ನೆಕ್ಸ್ಟ್, ಇದೆಲ್ಲ ಕ್ವಶನಿಗೆ ಇರುತ್ತೆ. ನೆಕ್ಸ್ಟ್ ಕೊಡಲಿಕ್ಕೆ ಕೊನೆಯ ಕ್ವಶನ್ ಬರುವಾಗ ಸಬ್ಮಿಟ್ ಆಪ್ಷನ್ ಬರುತ್ತೆ. ಕೊನೆಯ ಕ್ವಶನ್ ಬರುವಾಗ ಸಬ್ಮಿಟ್ ಆಪ್ಷನ್. ಟೈಮ್ ಟೈಮ್ ರಿಕ್ವೈರ್ಮೆಂಟ್ ಏನಿಲ್ಲ. ಅದಾದ್ಮೇಲೆ ಮತ್ತೊಮ್ಮೆ ಅವರು ಕೇಳ್ತಾರೆ, ನೀವು ಟೋಟಲ್ ಬ್ಯಾಕ್ ಹೋಗ್ಬೋದು, ಯಾಕೆಂದರೆ ಇನ್ನೊಂದು ಸ್ಟೆಪ್ ಕೂಡ ಇದೆ. ಓಕೆ ನೀವು ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡುವಾಗ ನಿಮ್ಮದು ಸಬ್ಮಿಟ್ ಆಗುತ್ತೆ, ನಿಮಗೆ ಆಗಲೇ ರಿಸಲ್ಟ್ ನಿಮಗೆ ಬರುತ್ತೆ. ದಿಸ್ ಇಸ್ ದ ಪ್ರಿ ಎಕ್ಸಾಮಿನೇಷನ್ ಸೆಕೆಂಡ್ ಒನ್. ಇದು ಪ್ರೊಫೆಷನಲ್ಗೆ ಇದೇ ರೀತಿಯಲ್ಲಿದೆ. 2017 ಡೈರೆಕ್ಟ್ ಲಿಂಕ್ ಕೊಟ್ಟಿದ್ದಾರೆ ನಿಮಗೆ, ಡೈರೆಕ್ಟ್ ಲಿಂಕ್ ಇಲ್ಲೇ ಹೋಗ್ಬೋದು. ಪ್ರೊಫೆಷನಲ್ ಇದು 2000 ನೀವೆಲ್ಲ ಸ್ವಿಚ್ ಓವರ್ ಮಾಡಿರ್ತೀರಲ್ಲ, ಕನ್ಫ್ಯೂಷನ್ ಏನು ಬೇಡ. ನೀವು ಮೇಲ್ ಏನು ಮಾಡಬೇಕಂತಿಲ್ಲ, ಡೈರೆಕ್ಟ್ ಇದೇ ಲಿಂಕ್ ಇದೆ, PDF ಕೊಡ್ತೀನಿ. ಜಸ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನೀವು ಚೆಕ್ ಮಾಡ್ಬೋದು. ನಿಮಗೆ ಏನಾದರೂ ಡೌಟ್ ಕ್ಲಾರಿಫಿಕೇಷನ್ಸ್ ಇದ್ದರೆ ಆ ಡೌಟ್ ಕ್ಲಾರಿಫಿಕೇಷನ್ಸ್ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ CS ಎಕ್ಸಿಕ್ಯೂಟಿವ್ ಕ್ಲಾಸಸ್ ಯಾವುದಾದ್ರೂ ಬೇಕಿದ್ರೆ ನಿಮಗೂ ಕಾಂಟ್ಯಾಕ್ಟ್ ಮಾಡ್ಬೋದು. ಒಂದು ಉತ್ತಮ ವಿಷಯವಾಗಿ ಮತ್ತೊಮ್ಮೆ ನೋಡುವ. ಥ್ಯಾಂಕ್ ಯು.